ಹಲೋ ನಮಸ್ಕಾರ. ಕೋಡಿ ಬೀಚ್ ನಂತರ ನಾವು ಹೊರಟಿದ್ದು ಭಟ್ಕಳದಿಂದ 40 ಕಿಲೋಮೀಟರ್ ದೂರದಲ್ಲಿರೋ ಭೀಮೇಶ್ವರ ಕಡೆಗೆ. ಮೇನ್ ರೋಡಿಂದ ಜೀಪ್ನಲ್ಲಿ 2 ಕಿಲೋಮೀಟರ್ ಆಫ್ ರೋಡ್ ಮಾಡಿಕೊಂಡು ಅಲ್ಲಿಗೆ ರೀಚ್ ಆಗುವಷ್ಟೊತ್ತಿಗೆ ಧೂಳಿಂದ ನಮ್ಮ ಬಟ್ಟೆ ಎಲ್ಲ ಕೆಂಪಾಗಿತ್ತು. ಆದರೂ ಒಂದು ಒಳ್ಳೆ ಆಫ್ ರೋಡ್ ಜೀಪ್ ಎಕ್ಸ್ಪೀರಿಯನ್ಸ್ ಆಯಿತು. ಬೆಟ್ಟದ ಕೆಳಗಿರೋ ಒಂದು ಹಾಲ್ ತನಕ ಜೀಪ್ ಬರುತ್ತೆ. ಅಲ್ಲಿಂದ ಟೆಂಪಲ್ಗೆ ಒಂದು 200 ಮೀಟರ್ ನಡ್ಕೊಂಡು ಹೋಗಬೇಕು. ದೇವಸ್ಥಾನದ ಕೆಳಗಡೆ ಒಂದು ಚಿಕ್ಕ ಸೇತುವೆ ಇದೆ. ಈ ಸೇತುವೆ ದಾಟಿದ ನಂತರ 600 ಮೆಟ್ಲು ಹತ್ಕೊಂಡು ಸಿಗೋದೇ ಈ ಭೀಮಲಿಂಗೇಶ್ವರ ದೇವಸ್ಥಾನ. ಸುಮಾರು 1000 ವರ್ಷ ಇತಿಹಾಸವುಳ್ಳ ಈ ದೇವಸ್ಥಾನವನ್ನು ಪಾಂಡವರಲ್ಲಿ ಒಬ್ಬರಾದ ಭೀಮನು ತಮ್ಮ ಅಜ್ಞಾತವಾಸ ಕಾಲದಲ್ಲಿ ಇಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದರು. ಅರ್ಜುನನು ತನ್ನ ಬಾಣವನ್ನು ನೆಲಕ್ಕೆ ಹೊಡೆದು ಹತ್ತಿರದಲ್ಲಿ ಇರುವ ಈ ಜಲಪಾತವನ್ನು ಸೃಷ್ಟಿಸಿದ್ದನು. ಇಲ್ಲಿನ ಒಂದು ವಿಶೇಷತೆ ಏನೆಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಆದರೂ ಶಿವಲಿಂಗಕ್ಕೆ ವರ್ಷದ 365 ದಿನವೂ ನೀರಿನ ಅಭಿಷೇಕ ಆಗುತ್ತಿರುತ್ತದೆ. ನಾವು ಹೋಗಿದ್ದು ಫೆಬ್ರವರಿ ತಿಂಗಳಿನಲ್ಲಿ. ಆಗ ಈ ಜಲಪಾತದ ನೀರು ತುಂಬ ಕಡಿಮೆಯಾಗಿತ್ತು. ಇಲ್ಲಿಗೆ ಬರೋಕ್ಕೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಒಳ್ಳೆ ಸಮಯ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.